ರೈತರೆ, ಮಳೆಗಾಲ ಆಲ್ರೆಡಿ ಶುರುವಾಗಿದೆ. ನೀವು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಬರುವಂತ ದೊಡ್ಡ ಅಪಾಯವೇ ವಿಷದ ಹಾವು ಕಚ್ಚುವಂಥದ್ದು. ಅಂದ್ರೆ ನೀವು ಬೆಳೆ ಕಟಾವು ಮಾಡ್ತಾ ಇದ್ರೆ ಅಥವಾ ಔಷಧಿ ಸಿಂಪಡಣೆ ಮಾಡ್ತಾ ಇದ್ರೆ ಹಾವಿದ್ದು ಗೊತ್ತೇ ಆಗೋದಿಲ್ಲ. ಸೊ ವಿಷದ ಹಾವು ಕಚ್ತು ಅಂತಂದ್ರೆ ಆ ಒಂದು ಕಚ್ಚದಂತ ಭಾಗವನ್ನ ಕಟ್ ಮಾಡೋದಾಗಿರ್ಬೋದು ಅಥವಾ ವಿಷ ಹೋಗಬೇಕು ಅಂತ ಜೋರಾಗಿ ಹಿಂಡೋದು ಮಾಡ್ಲೇಬೇಡಿ. ಅದರ ಜೊತೆಗೆ ಕಚ್ಚದಂತ ಭಾಗವನ್ನ ಬಿಗಿಯಾಗಿ ಬಟ್ಟೆಯಿಂದ ಕಟ್ಟೋದಾಗಿರ್ಬೋದು ಅಥವಾ ಹಗ್ಗದಿಂದ ಕಟ್ಟೋದ್ರಿಂದ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಆಗುತ್ತೆ. ಇನ್ನು ಮೂರನೇದಾಗಿ ಕಚ್ಚದಂತ ಭಾಗಕ್ಕೆ ನೀರನ್ನ ಸಿಂಪಡಣೆ ಮಾಡೋದಾಗಿರ್ಬೋದು ಅಥವಾ ಅರಿಶಿನ ಹಚ್ಚೋದಾಗಿರ್ಬೋದು, ಮನೆ ಮದ್ದುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಅದರ ಜೊತೆಗೆ ಒಂದಷ್ಟು ಜನರಿಗೆ ಮೂಢನಂಬಿಕೆ ಕೂಡ ಇರುತ್ತೆ. ಅಂದ್ರೆ ಕಚ್ಚದಂತ ಭಾಗಕ್ಕೆ ವಿಭೂತಿ ಹಚ್ಚೋದಾಗಿರ್ಬೋದು, ಕುಂಕುಮ ಅರಿಶಿನ ಹಚ್ಚೋದಾಗಿರ್ಬೋದು ಅಥವಾ ಕೂದಲನ್ನ ಕಟ್ಟೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಬದಲಾಗಿ ಆ ವ್ಯಕ್ತಿಯನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಹಾಗೆ ಕಚ್ಚದಂತ ಭಾಗ ಏನಿರುತ್ತೋ ಅದನ್ನ ಜಾಸ್ತಿ ಮೂವ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಆ ಒಂದು ವ್ಯಕ್ತಿಯ ಮೈ ಮೇಲೆ ಭಾರವಾದಂತ ಬಟ್ಟೆ ಇತ್ತು ಅಥವಾ ವಾಚ್ ಇತ್ತು, ಏನೇ ವಸ್ತುಗಳಿತ್ತು ಅಂತಂದ್ರು ಅದನ್ನ ತೆಗೆದಿಡಿ. ಹಾಗೆ ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋದ್ರಿ ಅಂತಂದ್ರೆ ಏನು ತೊಂದರೆ ಆಗೋದಿಲ್ಲ, ಶಾಂತವಾಗಿರಿ. ಅಷ್ಟೇ ಅಲ್ಲ, ಹಾವು ಕಚ್ತು ಅಂತಂದ್ರೆ ಅದಕ್ಕೆ ಸರಿಯಾದ ದಾರಿ ಅಂತಂದ್ರೆ ಚಿಕಿತ್ಸೆ ಸಿಗುವಂತದ್ದು ಆಸ್ಪತ್ರೆಯಲ್ಲೇ. ಸೊ ಈ ಮಾಹಿತಿಯನ್ನ ಶೇರ್ ಮಾಡಿ, ಇದರಿಂದ ಒಂದಷ್ಟು ಜೀವಗಳನ್ನ ಉಳಿಸಬಹುದು. Boss Wala. Be the boss.